ನಮಸ್ಕಾರ. ಅಪರೂಪದ ಅಟಲ್ ಈ ಸರಣಿಗೆ ತಮಗೆ ಸ್ವಾಗತ. ಅಟಲ್ ಬಿಹಾರಿ ವಾಜಪೇಯಿ ಅವರು ಎಂದಿಗೂ ಸೋಲಿಗೆ ಹೆದರಿದಂಥ ವ್ಯಕ್ತಿ ಅಲ್ಲ. 1962ನಲ್ಲಿ ಅವರು ಚುನಾವಣೆಗೆ ನಿಂತಿದ್ದರು. ಆವಾಗ ಅವರನ್ನು ಸೋಲಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ನೆಹರು ಅವರು ಒಬ್ಬರು ಸುಭದ್ರಾ ಜೋಶಿ ಅನ್ನುವಂಥ ಒಂದು ಸುಂದರವಾದ ಯುವತಿನ ಅವರ ವಿರುದ್ಧ ಈ ಇಲೆಕ್ಷನ್ಗೆ ನಿಲ್ಲಿಸಿದ್ರು. ಆದರೆ ಆ ಚುನಾವಣೆ ಪ್ರಚಾರಕ್ಕೆ ಅಟಲ್ಜಿ ಅವ್ರನ್ನ ಸೋಲಿಸ್ಬೇಕು ಅನ್ನೋದಕ್ಕೋಸ್ಕರ ನೆಹರು ಅವರು ಆವಾಗಿನ ಬಾಲಿವುಡ್ನಲ್ಲಿ ಹಿಂದಿ ಫಿಲ್ಮ್ ಸ್ಟಾರಲ್ಲಿ ಅತ್ಯುನ್ನತ ಅಂದರೆ ಸೂಪರ್ ಸ್ಟಾರ್ ಅಂತ ಹೇಳ್ಬೋದಾದಂಥ ಬಲರಾಜ್ ಸಾಹನಿ ಅನ್ನೋರನ್ನ ಪ್ರಚಾರಕ್ಕೋಸ್ಕರ ಕರ್ಕೊಂಡು ಬಂದಿದ್ದರು. ಆ ಕಾರಣಕ್ಕಾಗಿ ಆವಾಗ ಅಲ್ಲಿ ಅಟಲ್ಜಿ ಸೋತರು. ಆದರೆ ಅಟಲ್ಜಿ ಅವರು ಈ ಸೋಲಿನಿಂದ ಈ ಥರದ ಯಾವುದೇ ಇದರಿಂದ ಅವರು ಧೃತಿಗೆಡ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನನಗೆ ಅವರ ಒಂದು ಕವಿತೆ ನೆನಪಾಗ್ತದೆ. ಅಟಲ್ಜಿ ಅವರು ಬರೆದಂಥ ಒಂದು ಕವಿತೆ, ಹಾರ್ ನಹಿ ಮಾನುಂಗ ರಾರ್ ನಹಿ ಠಾನುಂಗ ಕಾಲ್ ಕೆ ಕಪಾಲ್ ಪರ್ ಲಿಖ್ತಾ ಮಿಟ್ತಾ ಹೂँ ಗೀತ್ ನಯಾ ಗಾತಾ ಹೂँ. ಎಂಥ ಸುಂದರವಾದಂತಹ ಕವಿತೆ ಅಟಲ್ಜಿ ಅವರದ್ದು. ಅಂದರೆ ಸೋಲಿಂದ ಎಂದಿಗೂ ಧೃತಿಗೆಡದೆ ಪಕ್ಷವನ್ನು BJPಯನ್ನು ಕಟ್ಟಿ ಇವತ್ತು ಇಡೀ ದೇಶದಲ್ಲಿ BJP ಆಳುವಂತೆ ಮಾಡಿದಂಥ ಮಹಾನ್ ನಾಯಕ ಅಟಲ್ಜಿ. ಅವರ ಇನ್ನೊಂದು ವಿಶೇಷ ಘಟನೆಯೊಂದಿಗೆ ಮತ್ತೆ ನಾಳೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.